ಅಲ್ಲ ಅಲ್ಲ ಓಕೆ. ನಮ್ಮ ಬಾಸ್ ಅಂಬೇಡ್ಕರ್ ಬಗ್ಗೆ ಅಷ್ಟೇ ಗೊತ್ತು. ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನಲ್ನ ಪ್ರೀತಿಯ ನಮಸ್ಕಾರಗಳು. ಕರುನಾಡು ಚಿತ್ತ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕ ಪ್ರಭುಗಳೇ, ನಮ್ಮ ಭಾರತ ದೇಶ ಅಂದಿನ ಕಾಲದಿಂದಲೂ ಇಂದಿನ ಕಾಲದವರೆಗೂ ಅನೇಕ ಹೊರದೇಶಗಳಲ್ಲಿ ಸಾಂಬಾರು ಪದಾರ್ಥಗಳಿಗೆ ಹೆಸರು ಮಾಡಿದೆ ಮತ್ತು ಬೇಡಿಕೆಯಲ್ಲಿದೆ. ಈ ಹೆಸರನ್ನೇ ಹೇಳಿಕೊಂಡು ದಾರಿ ಮಾಡಿಕೊಂಡು ಬಂದಂಥ ಬ್ರಿಟಿಷರು ನಮ್ಮ ಭಾರತದ ಅನೇಕ ಖನಿಜ ಸಂಪನ್ಮೂಲಗಳನ್ನು ಅರಿತು ಭಾರತೀಯರ ಮೇಲೆ, ಭಾರತದ ಮೇಲೆ ಮೋಸದ ದಬ್ಬಾಳಿಕೆಯಿಂದ 100 ವರ್ಷಗಳ ಕಾಲ ಆಡಳಿತ ನಡೆಸ್ತಾರೆ. ಇದನ್ನು ಅರಿತ ಭಾರತೀಯರು, ಅನೇಕ ಹೋರಾಟಗಾರರು, ವೀರರು, ವೀರಪುತ್ರರು ಪ್ರಾಣವನ್ನೇ ಲೆಕ್ಕಿಸದೆ ತಮ್ಮನ್ನೇ ತಾವೇ ಬಲಿದಾನ ಮಾಡಿಕೊಂಡು 1947 ಆಗಸ್ಟ್ 15ರಂದು ಭಾರತವನ್ನು ಸ್ವತಂತ್ರವಾಗಿ ಮಾಡುತ್ತಾರೆ. ಇದೇ ದಿನದಂದು ಆಗಸ್ಟ್ 15 ಸ್ವತಂತ್ರಕ್ಕಾಗಿ ವೀರಾವೇಶದಿಂದ ಹೋರಾಡಿದಂಥ ಕನ್ನಡಿಗ, ಕರ್ನಾಟಕದವರು, ಅವರ ಜನ್ಮದಿನ. ಹಾಗಾದರೆ ಆ ವೀರ ಯಾರು? ನಿಮಗೆಷ್ಟು ಗೊತ್ತು? ದಯವಿಟ್ಟು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಆ ವೀರನ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ವೀಕ್ಷಕ ಪ್ರಭುಗಳೇ, ನಾನು ಆಗಲೇ ಹೇಳಿದಂತೆ ಈ ದಿನ ಸಾರ್ವಜನಿಕರನ್ನ ಮತ್ತು ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೇವೆ. ನೋಡೋಣ ನಮ್ಮ ದೇಶದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಪುರಾಣ ಗ್ರಂಥಗಳ ಬಗ್ಗೆ ಎಷ್ಟು ತಿಳಿದಿದ್ದಾರೆ ಅಂತ ನೋಡೋಣ. ಅವ್ರಿಗೆ ಗೊತ್ತಿಲ್ಲದಿದ್ರೆ ತಿಳಿಸ್ಕೊಡೋಣ. ಆಗಸ್ಟ್ 15ರ ವಿಶೇಷತೆ ಏನು? ಸ್ವತಂತ್ರ ದಿನಾಚರಣೆ. ಧನ್ಯವಾದ ನಿಮ್ಮ ಉತ್ತರಕ್ಕೆ. ಅದೇ ದಿನದಂದು ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ. ಆ ಧ್ವಜದ 3 ಬಣ್ಣಗಳನ್ನ ಹೇಳ್ಬೋದಾ? ಕೇಸರಿ, ಬಿಳಿ, ಹಸಿರು. ಜೋರಾಗಿ ಹೇಳಿ ಸ್ವಲ್ಪ. ಕೇಸರಿ, ಬಿಳಿ, ಹಸಿರು. ಓಕೆ. ಇದೇ ದಿನದಂದು ಕನ್ನಡಿಗ, ಸ್ವತಂತ್ರ ಹೋರಾಟಗಾರ, ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ದ ಆ ವೀರನ ಜನ್ಮದಿನ ಕೂಡ ಅದೇ ದಿನದಂದು, ಆಗಸ್ಟ್ 15ರಂದು ಅದೇ ವೀರನ ಜನ್ಮದಿನ. ಆ ವೀರನ ಹೆಸರು ಹೇಳ್ಬೋದಾ? ಹಾಂ, ನಮ್ಮ ಬಾಸ್ ಅಂಬೇಡ್ಕರ್ ಬಗ್ಗೆ ಅಷ್ಟೇ ಗೊತ್ತು. ಅಂಬೇಡ್ಕರ್ ಬಗ್ಗೆ ಗೊತ್ತು, ಒಪ್ಕೊಳ್ಳೋಣ. ಬಟ್ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಕರ್ನಾಟಕದ ಕನ್ನಡಿಗ, ಆಗಸ್ಟ್ 15ರಂದು ಇವರ ಜನ್ಮದಿನ. ಸರ್, ನೀವು ಹೇಳ್ಬೋದಾ? ಅರ್ಥವಾಗಿದೆಯಾ? ಓಕೆ ಸರ್. ಅದೇ ದಿನದಂದು ಕರ್ನಾಟಕದ ಕನ್ನಡಿಗ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ವೀರಪುತ್ರ, ಆ ವೀರನ ಹೆಸರು, ಜನ್ಮದಿನ, ಅವತ್ತೇ ಅವರ ಜನ್ಮದಿನ ಇದೆ. ಆ ವೀರನ ಹೆಸರು ಹೇಳ್ಬೋದಾ? ನೀವು ಹೇಳ್ಬೋದಾ ಮೇಡಮ್? ಅದೇ ದಿನದಂದು ಅವರ ಜನ್ಮದಿನ. ಮೋಸದಿಂದ ಸೆರೆ ಹಿಡಿದು ಗಲ್ಲಿಗೇರಿಸಲಾಗುತ್ತೆ. ಬ್ರಿಟಿಷರು ಅವ್ರನ್ನ ಮೋಸದಿಂದ ಸೆರೆ ಹಿಡಿತಾರೆ. ಅಲ್ಲ ಅಲ್ಲ ಅವ್ರನ್ನ ಮೋಸದಿಂದ ಸಂಬಂಧಿಕರಿಗೆ ಹೇಳಿ ಓಕೆ ಮೇಡಮ್, ಧನ್ಯವಾದಗಳು. ಆಗಸ್ಟ್ 15ರ ವಿಶೇಷತೆ ಏನು ಅಂತ ಹೇಳ್ತೀರಾ? ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರೋದು. ಇದೇ ಸ್ವಾತಂತ್ರ್ಯದಂದು ನಾವು ತ್ರಿವರ್ಣ ಧ್ವಜ ಆರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಆ ತ್ರಿವರ್ಣ ಧ್ವಜದಲ್ಲಿರುವಂತ 3 ಬಣ್ಣಗಳನ್ನ ಹೇಳ್ಬೋದಾ? ಆರೆಂಜು, ವೈಟು, ಗ್ರೀನ್. ಕೇಸರಿ, ಬಿಳಿ, ಹಸಿರು. ಇದೇ ದಿನದಂದು ಒಬ್ಬ ನಮ್ಮ ಕನ್ನಡಿಗ ಅಂತ ಹೇಳ್ಬೋದು, ಕರ್ನಾಟಕದ ವೀರಪುತ್ರ, ವೀರಾವೇಶದಿಂದ ಸ್ವತಂತ್ರಕ್ಕೆ ಅವರು ಕೂಡ ಹೋರಾಡಿದ್ರು. ಇದೇ ದಿನದಂದು ಅವ್ರ ಜನ್ಮದಿನ. ಅವ್ರ ಹೆಸರು ಹೇಳ್ಬೋದಾ? ಆ ವೀರ ಯಾರು ಅಂತ? ಓಕೆ, ನಿಮ್ಮ ಉತ್ತರ ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಿಂದಿಂದ ಹೇಳ್ತಿದ್ದೆ, ಬ್ರಿಟಿಷರನ್ನ ಕಳಿಸಿದಂಥ ವಿಚಾರ, ನಾವೆಲ್ಲ ಸ್ವತಂತ್ರವನ್ನು ಪಡ್ಕೊಳ್ಳೋಂಥ ಭಾರತೀಯರಿಗೆ ಒಂದು ಹಬ್ಬ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದ ದಿನ. ಹೌದು ಸರ್, ಧನ್ಯವಾದಗಳು. ಅದೇ ದಿನದಂದು ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಆ ತ್ರಿವರ್ಣ ಧ್ವಜದ 3 ಬಣ್ಣಗಳನ್ನ ಹೇಳ್ಬೋದಾ ಸರ್? ಕೇಸರಿ, ಬಿಳಿ, ಹಸಿರು. ಹೌದು ಸರ್, ಧನ್ಯವಾದಗಳು ನಿಮ್ಮ ಉತ್ತರಕ್ಕೆ. ಸರ್, ಅದೇ ದಿನದಂದು ನಮ್ಮ ಕರ್ನಾಟಕದ ಕನ್ನಡಿಗ, ಸ್ವತಂತ್ರ ಹೋರಾಟದಲ್ಲಿ ವೀರ ಎನಿಸಿಕೊಂಡ ವೀರಪುತ್ರ, ಆ ವೀರನ ಜನ್ಮದಿನ. ಆ ದಿನದಂದು ಆ ವೀರನ ಹೆಸರು ಹೇಳ್ಬೋದಾ ಸರ್? ಸಂಗೊಳ್ಳಿ ರಾಯಣ್ಣ ಇರ್ಬೋದಾ? ಸಂಗೊಳ್ಳಿ ರಾಯಣ್ಣನ ಇರ್ಬೋದಾ ಅಥವಾ ಉತ್ತರ ಕರೆಕ್ಟಾ ಸರ್? ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಇಲ್ಲ, ಅವರೇ. ಅವರೇನಾ? ನಿಜನಾ ಸರ್? 100%? ನಿಜವಾಗ್ಲೂ 100% ಎಷ್ಟು ಕೊಡ್ತೀರಾ ಸರ್?
99.9. ಹೌದಾ? 100% ಇಲ್ಲ. ಅಂದ್ರೆ ಅಲ್ಲ ಏನೋ 1% ಅಕಸ್ಮಾತ್ ತಪ್ಪಾಗ್ಬಿಟ್ರೆ ಅಂತ ವೃತ್ತಿಯಲ್ಲಿ ಟೀಚರು ದಯವಿಟ್ಟು ಹೇಳ್ಬೇಕು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. 100%. 100%? ತುಂಬಾ ಧನ್ಯವಾದಗಳು ಸರ್. ಬನ್ನಿ ಮೇಡಮ್, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೀವು ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಬೇಜಾರು ಏನಿಲ್ಲ, ಬನ್ನಿ. ಇನ್ನ 2 ದಿನದಲ್ಲಿ ಆಗಸ್ಟ್ 15 ಇದೆ. ಆಗಸ್ಟ್ 15ರ ವಿಶೇಷತೆ ಏನು ಸರ್? ಸ್ವತಂತ್ರ ಬಂದಿದ್ದು ದಿನ. ಜೋರಾಗಿ ಮಾತಾಡಿ ಸರ್. ಸ್ವತಂತ್ರ ಬಂದಿದ್ದ ದಿನ. ಓಕೆ. ಸ್ವತಂತ್ರ ದಿನವನ್ನ ಧ್ವಜಾರೋಹಣ ಮಾಡುವ, ತ್ರಿವರ್ಣ ಧ್ವಜಾರೋಹಣ ಮಾಡುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತೀವಿ ನಾವು. ಆ ತ್ರಿವರ್ಣ ಧ್ವಜದ 3 ಬಣ್ಣಗಳನ್ನು ಹೇಳ್ಬೋದು ಸರ್? ಕೇಸರಿ, ಬಿಳಿ, ಹಸಿರು. ಇದೇ ದಿನದಂದು ವೀರಾವೇಶದಿಂದ ಹೋರಾಡಿದಂಥ ಕನ್ನಡಿಗನ ಜನ್ಮದಿನ ಕೂಡ ಇದೆ ಅವರ. ಓಕೆ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆಗಸ್ಟ್ 15ರ ವಿಶೇಷತೆ ಏನು ಅಂತ ಹೇಳ್ಬೋದು ಸರ್ ನೀವು? ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಹಾಂ, ಓಕೆ ಸರ್. ಆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾವು ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಆ ತ್ರಿವರ್ಣ ಧ್ವಜದಲ್ಲಿರುವಂಥ 3 ಬಣ್ಣಗಳನ್ನ ಹೇಳ್ಬೋದಾ ಸರ್? ಕೇಸರಿ, ಬಿಳಿ, ಹಸಿರು. ಓಕೆ ಸರ್, ತುಂಬ ಧನ್ಯವಾದ ಸರ್. ಇದೇ ದಿನದಂದು ವೀರಾವೇಶದಿಂದ ಹೋರಾಡಿ ನಮಗೆ ಸ್ವತಂತ್ರ ತಂದುಕೊಟ್ರು ನಮ್ಮ ಕರ್ನಾಟಕದ ಒಬ್ಬ ಕನ್ನಡಿಗ ವೀರಪುತ್ರ ಅಂತ ಹೇಳ್ಬೋದು. ಅವರ ಜನ್ಮದಿನ ಕೂಡ ಅದೇ ದಿನದಂದು ಆಗಸ್ಟ್ 15ರಂದು. ಅವರ ಹೆಸರೇನು ಹೇಳ್ಬೋದಾ ಸರ್? ಓಕೆ ಸರ್, ತುಂಬ ಧನ್ಯವಾದಗಳು. ಹೆಚ್ಚಿನ ಇತಿಹಾಸ ನಮ್ಮ ದೇಶದ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅಂತ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆಗಸ್ಟ್ 15 ಇನ್ನು ಕೇವಲ 2 ದಿನ ಇದೆ. ಆಗಸ್ಟ್ 15ರ ವಿಶೇಷ ದಿನ ಅಂತ ಹೇಳ್ಬೋದಾ ಮೇಡಮ್ ನೀವು? ಸ್ವಾತಂತ್ರ್ಯ ದಿನಾಚರಣೆ. ಸ್ವಲ್ಪ ಜೋರಾಗಿ ಹೇಳಿ. ಸ್ವಾತಂತ್ರ್ಯ ದಿನಾಚರಣೆ. ಓಕೆ, ಸ್ವಾತಂತ್ರ್ಯ ದಿನವನ್ನು ನಾವು ಧ್ವಜಾರೋಹಣ ಆರಿಸುವ ಮೂಲಕ ಸಂಭ್ರಮಾಚರಣೆನ ಮಾಡ್ತೀವಿ. ಆ ತ್ರಿವರ್ಣ ಧ್ವಜದ 3 ಬಣ್ಣಗಳು ಹೇಳ್ಬೋದಾ? ಕೇಸರಿ, ಬಿಳಿ, ಹಸಿರು. ನಿಧಾನ ಕೇಳಿ. ಕೇಸರಿ, ಬಿಳಿ, ಹಸಿರು. ಓಕೆ ಮೇಡಮ್, ಧನ್ಯವಾದಗಳು. ನಿಮ್ಮ ಇದೇ ದಿನದಂದು ನಮ್ಮ ಕನ್ನಡಿಗ ಕರ್ನಾಟಕದ ವೀರಾವೇಶದಿಂದ ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಡಿದ್ದಾರೆ. ಇದೇ ದಿನದಂದು ಅವರ ಜನ್ಮದಿನ. ಅವರ ಹೆಸರು ಹೇಳ್ಬೋದಾ? ನಾವು ಅವ್ರನ್ನ ಕೇಳೋದು, ದಯವಿಟ್ಟು ನೀವು ಹೇಳ್ಬಾರ್ದಾಗಿತ್ತು. ಹೇಳಿದ್ರೆ ಏನಾಗಲ್ಲ ಬಿಡಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಓಕೆ ಸರ್, ನಮಸ್ಕಾರ. ನಾವು ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ಪ್ರಾಚೀನ ಇತಿಹಾಸದ ಬಗ್ಗೆ, ಪುರಾಣ ಗ್ರಂಥಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ಹೇಳ್ಬಿಟ್ಟು 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಆಗಸ್ಟ್ 15 ಬರೋದು ಇನ್ನು 2 ದಿನ ಇದೆ. ಆಗಸ್ಟ್ 15ರ ವಿಶೇಷತೆ ಏನು ಅಂತ ಹೇಳ್ಬೋದು ಸರ್? ಹೌದು, ನಮಗೆ ಸ್ವತಂತ್ರ ಬರ್ತಲ್ಲ ಇಂಗ್ಲಿಷ್ನವ್ರ ಕಡೆಯಿಂದ, ಹಾಂ, ಅದರಿಂದ ಸ್ವತಂತ್ರ ದಿನಾಚರಣೆಯನ್ನು ಹಬ್ಬವನ್ನು ಆಚರಿಸ್ತಾರೆ ನಮ್ಮ. ಹೌದು ಸರ್, ನಿಮ್ಮ ಉತ್ತರಕ್ಕೆ ಧನ್ಯವಾದಗಳು. ಇದೇ ದಿನದಂದು ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಸಂಭ್ರಮ ಆಚರಣೆಯನ್ನು ನಾವು ಮಾಡ್ತೀವಿ. ಆ ತ್ರಿವರ್ಣ ಧ್ವಜದ 3 ಬಣ್ಣಗಳನ್ನು ಹೇಳಬಹುದಾ ಸರ್? ಕೇಸರಿ, ಬಿಳಿ, ಹಸಿರು. ಜೋರಾಗಿ ಹೇಳಿ ಸರ್ ಸ್ವಲ್ಪ. ಕೇಸರಿ, ಬಿಳಿ, ಹಸಿರು. ನಿಮ್ಮ ಉತ್ತರಕ್ಕೆ ಧನ್ಯವಾದಗಳು. ಇದೇ ದಿನದಂದು ಕರ್ನಾಟಕದ ಕನ್ನಡಿಗ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬ ವೀರಪುತ್ರ ಅಂತ ಹೇಳ್ಬೋದು. ಅವರ ಜನ್ಮದಿನ ಅದೇ ದಿನದಂದು ಅವರ ಜನ್ಮದಿನ ಇದೆ. ಆ ವೀರನ ಹೆಸರು ಹೇಳ್ಬೋದಾ ಸರ್? ಡೇಟ್ ಬಗ್ಗೆ ಅನುಮಾನ ನನಗೆ. ಹೇಳಿ, ಪರವಾಗಿಲ್ಲ, ನಿಮ್ಗೆ ಏನು ಗೊತ್ತೋ ಅದನ್ನ ಹೇಳಿ. ಸಂಗೊಳ್ಳಿ ರಾಯಣ್ಣ. ಹೌದು ಸರ್, ಧನ್ಯವಾದಗಳು ಸರ್. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ, ಧನ್ಯವಾದಗಳು ಸರ್. ದಯವಿಟ್ಟು ನಮ್ಮ ಕರ್ನಾಟಕ ಚಿತ್ತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಾಚೀನ ಇತಿಹಾಸ, ಪುರಾಣ ಗ್ರಂಥಗಳ ಬಗ್ಗೆ, ದೇಶದ ಬಗ್ಗೆ ಇದರಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲದಂತಹ ಮಾಹಿತಿನ ಅಂತ ಇದ್ದೀವಿ. ನೀವು ಹೇಳೋದಕ್ಕೆ ಧನ್ಯವಾದಗಳು.